ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ತಂಡೆ ದಿನಕ್ಕಂತೂ ರಾತ್ರಿ ಊಟಕ್ಕೆ ಈ ಥರ ಒಂದು ಬಿಸಿ ಬಿಸಿ ಮುದ್ದೆ ಸಾಂಬಾರು ಇದ್ದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಗಂಟಿಲ್ಲದೆ ಯಾವ ರೀತಿ ನೀವು ಮುದ್ದೆಯನ್ನು ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಮುದ್ದೆ ಹಾಗೆ ಸಾಂಬಾರು, ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಒಂದು ಹಪ್ಪಳ ಊಟ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಿದ್ರೆನೂ ಸಖತ್ತಾಗಿ ಬರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನಿಲ್ಲಿ ಒಂದು ಪಾತ್ರೆಗೆ 200 ml ನೀರು, 1/4 ಲೀಟ್ರ್ನಷ್ಟು ನೀರು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಅದು ಬಿಸಿ ಆಗೋದ್ರಲ್ಲಿ ನಾನು ಇಲ್ಲೊಂದು ಸ್ವಲ್ಪ ಹಿಟ್ಟನ್ನು ನಾನು ಕಲಿಸ್ತಾ ಇದ್ದೀನಿ. ನೋಡಿ, ನಾನಿಷ್ಟು ಹಿಟ್ಟನ್ನು ಹಾಕಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮೀಡಿಯಮ್ ಹದಕ್ಕೆ ನಾನಿಲ್ಲಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಇರಲಿ, ತೀರಾ ಗಟ್ಟಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ನೀವು ಬೆರೆಸ್ಬೋದು. ಈ ಕಡೆಯಲ್ಲಿ ನೀರು ಸಹ ಕುದೀತಾ ಐತೆ. ಈಗ ನಾನು ಕುದಿಯೋ ನೀರಿಗೆ ಕಲಿಸ್ಕೊಂಡಂತಹ ಜೋಳದ ಹಿಟ್ಟನ್ನು ಬೆರೆಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಕೈಯಾಡಿಸ್ತಾನೆ ಇರಬೇಕು. ತಿರುಗಿಸ್ತಾ ಇದ್ದರೆ ಗಂಟಾಗಲ್ಲ. ಒಂದು ಸಾರಿ 2 ಸಾರಿ ಈ ರೀತಿ ತಿರುಗಿಸಿದರೆ 2 ಸಾರಿ ರಿಟರ್ನ್ ನೀವು ತಿರುಗಿಸ್ಕೋಬೇಕು. ಸ್ವಲ್ಪ ಗಂಟಾಗದೆ ಇರೋ ರೀತಿ ನೀವು ನೋಡ್ಕೋಬೇಕು. ಹಾಗೆ ಸ್ವಲ್ಪ ಗಟ್ಟಿ ಆದಮೇಲೆ ಅದು ಕುದಿ ಬರುತ್ತೆ. ಆವಾಗ ಉರಿಯನ್ನು ಸ್ವಲ್ಪ ಲೋ ಮಾಡಿಬಿಡಿ, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಉರಿಯನ್ನು ಲೋ ಮಾಡಿ. ನೋಡಿ, ಇವಾಗ ಗಟ್ಟಿ ಆಗ್ತಾ ಐತೆ, ಸೈಡಿಗೆಲ್ಲ ಕುದೀತಾ ಐತೆ. ಈಗ ಕುದೀತಾ ಇರಬೇಕಾದ್ರೆ ನೀವು ಉರಿಯನ್ನು ಸಂಪೂರ್ಣ ಕಡಿಮೆ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಕೈ ಬಿಟ್ಬಿಡಿ. ನೋಡಿ, ಈ ರೀತಿ ಕುದೀತಾ ಇರಬೇಕು. ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಡಿ. ಮುಚ್ಚಿ 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಹಿಟ್ಟನ್ನು ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಪ್ಲೇಟನ್ನು ಮುಚ್ಚಿ 2 ರಿಂದ 3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ತೆಗ್ದಾದ್ಮೇಲೆ ನೋಡಿ, ನೀಟಾಗಿ ಹಿಟ್ಟು ಬೆಂದಿದೆ. ಈ ಟೈಮಲ್ಲಿ ನೀವು ಸ್ವಲ್ಪ ನೀರನ್ನು ಬಟ್ಟೆಗೆ ಅದ್ಕೊಂಡು ಕೈ ಇಟ್ಟು ನೋಡಿದ್ರೂ ಕೈಗೆ ಹತ್ತಿರಬಾರ್ದು. ಆ ರೀತಿ ಆದಾಗ ಹಿಟ್ಟು ಬೆಂದಿದೆ ಅಂತ ಅರ್ಥ. ಉಕ್ಕಣ್ಣಿನು ಅಂತ ಕರೀತಾರೆ ಇದಕ್ಕೆ. ಇವಾಗ ನಾನು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಕೂಡಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿ ಇತ್ತಪ್ಪ, ನಾವು ಫಸ್ಟ್ ಮಾಡ್ಕೊಂಡಿದ್ದ ಮೆಥಡ್ ಅಂದರೆ ಗಂಟಾಗಲ್ಲ. ನೋಡಿ, ನಿಮಗೆ ಮುದ್ದೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನೀವು ಒಣ ಹಿಟ್ಟನ್ನು ಹಾಕಿ ಕೂಡಿಸ್ಕೋಬೋದು. ನೋಡಿ, ಸ್ವಲ್ಪ ಗಂಟೆ ಇಲ್ಲದೇ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಕಾಣಿಸ್ತಾ ಇದೆ ಅಂತ. ನೋಡಿ, ನಾನು ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಮುದ್ದೆಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಹಾಕಿದ ಮೇಲೂ ಸಹ ನೀವು ಸಣ್ಣ ಉರಿಯಲ್ಲೇ ಈ ರೀತಿ ಕೂಡಿಸ್ಕೊಂಡ್ಬಿಡಿ. ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು, ಒಣ ಹಿಟ್ಟೆಲ್ಲೂ ಕಾಣಬಾರ್ದು. ಆ ರೀತಿ ನೀವು ನೀಟಾಗಿ ಇದನ್ನು ಕೂಡಿಸ್ಕೊಂಡ್ಬಿಡಿ. ಮುದ್ದೆ ಮಾಡದೇ ಇರೋರು ಈ ಮೆಥಡಲ್ಲಿ ನೀವು ಮುದ್ದೆ ಮಾಡಿದರೆ ಸ್ವಲ್ಪನೂ ಗಂಟು ಇರದೇ ಇರೋ ರೀತಿ ನೀವು ಮುದ್ದೆಯನ್ನು ಮಾಡ್ಬೋದು. ಈಸಿಯಾಗಿ ಮುದ್ದೆಯನ್ನು ಮಾಡ್ಬೋದು. ನೋಡಿ, ತಳನೂ ಸಹ ಹಿಡಿದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ಈಗ ಸ್ವಲ್ಪ ಬಾಯಿ ಮುಚ್ಚಿ ಮತ್ತೊಂದು 2 ನಿಮಿಷ 1.5 ನಿಮಿಷ ನಾನು ಬೇಯಿಸ್ಕೊತೀನಿ. ಬೇಯಿಸ್ಕೊಂಡಾದ್ಮೇಲೆ ಒಂದು ಸಾರಿ ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ. ನೀವು ಬಟ್ಲಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ಗಾತ್ರಕ್ಕೆ ಮುದ್ದೆ ಬೇಕೋ ಅಷ್ಟು ಗಾತ್ರಕ್ಕೆ ಮಾಡ್ಬೋದು. ಈ ಮೆಥಡಲ್ಲಿ ನಿಮಗೆ ಮುದ್ದೆ ಮಾಡಿದರೆ ತುಂಬ ಈಸಿಯಾಗಿ ನೀವು ಮುದ್ದೆನ ಮಾಡ್ಕೋಬೋದು. ಸ್ವಲ್ಪನೂ ಗಂಟಾಗಲ್ಲ. ನೋಡಿಲಿ, ನಾನು ಸ್ವಲ್ಪ ಬಟ್ಲಿಗೆ ನೀರನ್ನು ಹಾಕ್ತಿದ್ದೀನಿ. ಬಟ್ಲಿಗೆ ಮುದ್ದೆ ಹಿಡಿಬಾರ್ದು ಅಂತ ನೀರನ್ನು ಹಾಕಿ ನಾನೀಗ ಇದಕ್ಕೆ ಮುದ್ದೆ ಮಾಡಿದ್ದನ್ನು ಹಾಕ್ತಾಯಿದ್ದೀನಿ. ನೋಡಿ, ಬೇಯಿಸ್ಕೊಂಡಂತಹ ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟು ಗಾತ್ರಕ್ಕೆ ಮುದ್ದೆ ಬೇಕೋ ಅಷ್ಟು ಗಾತ್ರಕ್ಕೆ ನೀವು ತಟ್ಕೋಬೋದು. ಮುದ್ದೆ ಬಟ್ಲು ಅಂತ ಸಿಗ್ತವೆ ಕಟ್ಟಿಗೆವು, ಅವನ್ನಾದರೂ ನೀವು ತೊಗೋಬೋದು. ಇಲ್ಲಾಂದರೆ ಮನೆಯಲ್ಲೇ ಇದೇ ಥರ ಒಂದು ಬಟ್ಲು ಇತ್ತಪ್ಪ ಅಂದರೆ ನೀವು ಈಸಿಯಾಗಿ ಮುದ್ದೆಯನ್ನು ತಟ್ಕೋಬೋದು. ನೋಡಿ, ಚೆನ್ನಾಗಿ ಬಂದಿದೆ ಮುದ್ದೆ. ಕೈಗೆ ಸ್ವಲ್ಪನೂ ಹತ್ತಾ ಇಲ್ಲ, ಹಾಗೆ ಬಟ್ಲಿಗೂ ಹಿಡಿತಾ ಇಲ್ಲ. ನೀಟಾಗಿ ಬಂದಿದೆ. ಈ ಪರ್ಫೆಕ್ಟ್ ರೀತಿ ಮುದ್ದೆಯನ್ನು ನೀವು ಮಾಡೋದನ್ನು ಈಸಿಯಾಗಿ ಕಲೀಲಿ ಅಂತ ನಾನು ಹಾಕಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನೀವು ತಟ್ಕೊಂಡ್ರೆ ದುಂಡಿಗೆ ಗಟ್ಟಿಯಾಗಿ ಮುದ್ದೆ ಬರುತ್ತೆ. ನೋಡಿ, ಕೈಯನ್ನು ಹಿಡಿತಾ ಇಲ್ಲ, ಬಟ್ಲನ್ನು ಹಿಡಿದಿಲ್ಲ, ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ ಅಂತ. ಈಗ ನಾನು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಹಾಕಿದಾದ್ಮೇಲೆ
ನೋಡಿ ಈ ಥರ ಬಿರ್ಕೇನು ಬಿಟ್ಟಿದೆಯಲ್ಲ ಆ ಥರ ಬಿಡ್ತಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದರೆ ಆ ಥರ ಮುದ್ದೆ ಅರಳುತ್ತೆ. ಇದಕ್ಕೆ ಒಂದು ಸೂಪರ್ ಕಾಂಬಿನೇಷನ್ ಸಾರನ್ನು ಮಾಡ್ಕೊಳ್ಳಿ, ಹಾಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ, ಹಾಗೆ ಒಂದು ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ ತುಂಬ ರುಚಿಕರವಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.